ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನ್ ನಡಿಬೇಕೋ ಅದು ನಡೆಯುತ್ತೆ. ಈ ಸಮಯದಲ್ಲಿ ಕೂಡ ನಾನು ಬಾಯಿ ಬಿಡ್ಲಿಲ್ಲ ಅಂದ್ರೆ ಅವನಿಗೆ ಅನ್ಯಾಯ ಆಗತ್ತೆ, ನಾನು ಪಾಪಿ ಆಗ್ತೀನಿ. ಆಗಿರೋ ಮದುವೆ ಬಗ್ಗೆ ಹೇಳ್ಬಿಡ್ತೀನಿ. ಅಮ್ಮ, ಹುಡುಗಿನಿಗೆ ಉಂಗ್ರ ಹಾಕಮ್ಮ. ಇರಮ್ಮ. ಏನಾಯ್ತಮ್ಮ? ಉಂಗ್ರ ಬದಲಾಯಿಸ್ಕೊಳ್ಳೋದಕ್ಕೆ ಮುಂಚೆ ನಿಮ್ ಹುಡುಗಿ ಅಮ್ಮನವ್ರ ಮೇಲೆ ಪ್ರಮಾಣ ಮಾಡಬೇಕು. ಪ್ರಮಾಣನ ಎಲ್ಲ ಸಂಪ್ರದಾಯಬದ್ಧವಾಗೇ ಮಾಡಬೇಕು. ಇವಾಗ ನೀನ್ ಮಾಡೋ ಪ್ರಮಾಣ ನಿಜವಾದುದು. ಅನ್ನಪೂರ್ಣೆನೇ ನಮ್ಮ ಕುಲದೇವತೆ. ಬರ ಪ್ರದೇಶನ ಸಮೃದ್ಧ ಪ್ರದೇಶವಾಗಿ ಬದಲಾಯಿಸಿರೋ ಅದೃಷ್ಟನ ನನ್ನ ಜಾತಕ ನಮ್ಮ ವಂಶಕ್ಕೆ ಕೊಟ್ಟಿದೆ. ಶ್ರಾವಣ ಮಾಸದಲ್ಲಿ ನಮ್ಮ ಹಳ್ಳಿಲಿ ನಡೆಯೋ ಜಾತ್ರೆಯಲ್ಲಿ ನೀನು ಈ ಮೂಗುತಿನ ಧರಿಸಿ ನೈವೇದ್ಯನ ಮಾಡಿ ಅಮ್ಮನವ್ರಿಗೆ ಸಮರ್ಪಿಸಬೇಕು. ನನ್ನ ಹಾಗೆ ನಿನ್ನ ಜಾತಕನೂ 10 ಊರಿಗೆ ಅನ್ನ ಹಾಕೋ ಅಮೃತ ಹಸ್ತ ಆಗತ್ತೆ. ಇಲ್ಲ ಅಂದ್ರೆ ಆ ಪ್ರದೇಶ ನಾನು ಹೋದ್ಮೇಲೆ ಮತ್ತೆ ಬರದಿಂದ ರುದ್ರತಾಂಡವ ಆಡುತ್ತೆ. ಯಾವುದೋ ಒಂದು ಹುಡುಗಿ ಜೊತೆ ನನ್ನ ಮಗನ ಮದುವೆ ಮಾಡಬೇಕು ಅನ್ಕೊಂಡಿದ್ರೆ ನಾನು ಯಾವತ್ತೋ ಮಾಡ್ಬಿಡ್ತಿದ್ದೆ. ನಾವು ಕೇಳ್ತಿದ್ದ ಜಾತಕಕ್ಕೋಸ್ಕರನೇ ಇಷ್ಟು ವರ್ಷ ಕಾದಿದ್ವಿ. ನಾಳೆ ನಿಮ್ಮ ಮದುವೆ ಆದ್ಮೇಲೆ ನಿನ್ನ ಜವಾಬ್ದಾರಿನ ಕೈ ಬಿಡೋದಿಲ್ಲ ಅಂತ, ಆಚಾರಗಳನ್ನ ಮುಂದುವರಿಸ್ತೀನಿ ಅಂತ ಅಮ್ಮನವ್ರ ಮೇಲೆ ಪ್ರಮಾಣ ಮಾಡಮ್ಮ. ನಿಮ್ ಜವಾಬ್ದಾರಿನ ಸ್ವೀಕರಿಸೋದಕ್ಕೆ ನನ್ನ ಮಗಳು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದಾಳೆ. ಇದರಲ್ಲಿ ಪ್ರಮಾಣ ಮಾಡೋ ಅವಶ್ಯಕತೆ ಏನಿದೆ ರೀ? ಪ್ರಮಾಣ ಮಾಡಿದ್ರೆ ನನ್ನ ಮನಸ್ಸಿಗೂ ಸಮಾಧಾನ ಆಗುತ್ತೆ. ವೇದವತಿ ಅವ್ರಿಗೋಸ್ಕರನಾದರೂ ಮಾಡಮ್ಮ.
ಏನಾಯ್ತಮ್ಮ? ನನ್ನ ಕ್ಷಮಿಸಿ ಆಂಟಿ. ಎದ್ದೇಳಮ್ಮ. ಈ ಟ್ವಿಸ್ಟ್ ಏನು? ಅಮ್ಮನವ್ರ ಮೇಲೆ ಪ್ರಮಾಣ ಮಾಡು ಅಂದ್ರೆ ನಮ್ಮ ಅಮ್ಮನ ಕಾಲಿಗೆ ಯಾಕೆ ಬಿದ್ದೆ? ಅಮ್ಮನವ್ರನ್ನ ನೋಡಿ ಟೆನ್ಷನ್ ಮಾಡ್ಕೊಂಡಿದ್ದಾಳೆ ಅನ್ಸುತ್ತೆ. ಈ ಪ್ರಮಾಣದ ವಿಷಯನ ಆಮೇಲೆ ನೋಡ್ಕೊಳ್ಳೋಣ. ನನ್ನಿಂದ ಆಗಲ್ಲಮ್ಮ. ನಾನು ನಿಜ ಹೇಳ್ಬಿಡ್ತೀನಿ. ಏನ್ ನಿಜ? ನಂದು ನೀವು ಕೇಳ್ಕೊಂಡಿರೋ ಜಾತಕ ಅಲ್ಲ. ಒಳ್ಳೆ ಕುಟುಂಬದೊಳಗೆ ಕಾಲಿಡಬೇಕು ಅನ್ನೋ ಆಸೆಯಿಂದ ನಾನು ದೊಡ್ಡ ಮನೆಗೆ ಕಳಿಸ್ಬೇಕು ಅನ್ನೋ ಆಸೆಯಿಂದ ನನ್ನ ತಂದೆ ತಾಯಿ ಪುರೋಹಿತರಿಗೂ ಕೂಡ ನಿಜಾನ ಹೇಳ್ದೇನೆ ನೀವು ಕೇಳಿರೋ ಜಾತಕನ ಸೃಷ್ಟಿ ಮಾಡಿ ನಿಮಗೆ ಮೋಸ ಮಾಡಿದೀವಿ. ನಿಮ್ ಜೊತೆ ಸಂಬಂಧನ ಬೆಳೆಸ್ಬೇಕು ಅಂತ ನಾಟಕ ಮಾಡಿದ್ವಿ. ಆದ್ರೆ ನಾನಿವಾಗ ಅಮ್ಮನವ್ರ ಮುಂದೆ ಸುಳ್ಳು ಹೇಳೋಕ್ಕಾಗಲ್ಲ. ಆ ಅಮ್ಮನವ್ರೆ ನನ್ನ ಮುಂದೆ ಪ್ರತ್ಯಕ್ಷವಾಗಿ ನನ್ನನ್ನು ಸಂಹರಿಸಿದಾಗೆ ರೂಪ ಕಾಣಿಸ್ತು. ಇಷ್ಟೆಲ್ಲ ಆದ್ಮೇಲೂ ಕೂಡ ನಾನು ಸಾಹಸ ಮಾಡಿದೆ ಅಂದ್ರೆ ಮರುಕ್ಷಣನೇ ನನ್ನ ಉಸಿರು ನಿಂತೋಗುತ್ತೆ. ನಿಮ್ಮ ಮನೆಗೆ ಸೊಸೆ ಹಾಕಿ ಬರೋ ಅರ್ಹತೆ ನನಗಿಲ್ಲ. ಮನುಷ್ಯರೇನಾ ನೀವು? ಇಷ್ಟೊಂದು ಮೋಸ. ನಾನು ಅಮ್ಮನವ್ರನ್ನ ತಂದಿಲ್ಲ ಅಂದಿದ್ರೆ, ಈಗ ನಾನು ಪ್ರಮಾಣ ಮಾಡು ಅಂತ ಕೇಳ್ದೆ ಇದ್ದಿದ್ರೆ ಮದ್ವೆ ಕೂಡ ನಡೆದು ಹೋಗ್ತಿತ್ತಲ್ಲ. ಇಷ್ಟೊಂದು ಸ್ವಾರ್ಥದಿಂದ ಯೋಚನೆ ಮಾಡ್ತೀರಾ? ನಿಮ್ಮಂತವ್ರನ್ನ ಕ್ಷಮಿಸಬಾರ್ದು. ಹಿಂದೆ ಮುಂದೆ ಆಲೋಚನೆ ಮಾಡ್ದೆ ಹೂ ಅಂತ ಕುಣ್ದಾಡ್ತಿದ್ದಲ್ಲ, ಸರಿಯಾಗಾಯ್ತು ಇವಾಗ. ಅದಕ್ಕೆ ಹೇಳೋದು, ಸ್ವಂತದವ್ರಿಗೆ ಮೋಸ ಮಾಡಕ್ ನೋಡಿದ್ರೆ ನಂಬಿಕೆ ದ್ರೋಹ ತಪ್ಪಲ್ಲ ಅಂತ. ಈಗ್ಲೂ ಕಾಲ ಮಿಂಚಿಲ್ಲ. ಇದೇ ಮುಹೂರ್ತದಲ್ಲಿ ನನ್ನ ಮಗಳ ಜೊತೆ ನಿಶ್ಚಿತಾರ್ಥ ಮಾಡಿಬಿಡಿ. ಯಾಕಂದ್ರೆ ನೀವು ಪ್ರಪಂಚನೆಲ್ಲ ಹುಡುಕಿದ್ರು ನೀವು ಕೇಳ್ಕೊಳ್ಳೋ ಜಾತಕ ಇರೋ ಹುಡುಗಿ ಸಿಗಲ್ಲ ಸಿಗಲ್ಲ ಸಿಗಲ್ಲ. ಏನ್ರಿ ವೇದ, ಅಪ್ಪಿತಪ್ಪಿ ಈ ಮದ್ವೆ ನಡೆದು ಹೋಗಿದ್ರೆ ಸಂವತ್ಸರಗಳಿಂದ ನಾನು ಕಾಪಾಡ್ಕೊಂಡು ಬರ್ತಿರೋ ಸಂಪ್ರದಾಯ ನೀರಲ್ಲಿ ಹೋಮ ಆಗ್ತಿತ್ತು.
ಹಾಗಾಗಿದ್ರೆ ನಾನು ಬದುಕಿದ್ರು ಸತ್ ಹೋದ್ರು ಒಂದೇ ರೀ. ಇಲ್ಲ ವೇದವತಿ, ಹಸೆಮಣೆ ಮೇಲಾದ್ರೂ ಕೊನೆ ನಿಮಿಷದಲ್ಲಿ ಹೀಗೆ ನಡೀತಿತ್ತು. ಯಾಕೆಂದ್ರೆ ಇದೊಂದು ದೈವ ಕಾರ್ಯ. ನಮ್ಮನ್ನು ಯಾರೂ ಮೋಸ ಮಾಡಕ್ಕಾಗಲ್ಲ. ಯಾವತ್ತಾದ್ರೂ ನಿನ್ನಂತ ಜಾತಕ ಇರೋ ಹೆಣ್ಣನ್ನೇ ಶ್ರೀಕರ್ ತನ್ನ ಜೀವನದಲ್ಲಿ ನಮ್ಮ ಮನೆ ಒಳಗೆ ತರ್ತಾನೆ. ತಡ್ಕೊಳ್ಳೋದಕ್ಕಾಗ್ತಿಲ್ಲ ರೀ, ತಡ್ಕೊಳ್ಳೋಕ್ ವೇದ, ವೇದ, ಅಮ್ಮ ಏನಾಯ್ತಮ್ಮ? ವೇದ, ಏನಾಯ್ತು ವೇದ? ವೇದ, ಅಮ್ಮ ಅಮ್ಮ ಏನಾಯ್ತಮ್ಮ? ಏನಾಯ್ತು ವೇದ? ಅಮ್ಮಮ್ಮ ಎದ್ದೇಳಿ. ವೇದ, ಅಮ್ಮ ವೇದ, ಅಮ್ಮ ಅಮ್ಮ ಅಮ್ಮ. ಅವ್ರು ಬಂದ್ಬಿಟ್ರು. ನನ್ ಮುಖದಲ್ಲಿ ಆ ಸುರೇಂದ್ರ ಕಾಣಿಸ್ತಿದ್ದಾನ ಹೇಗೆ? ಯಾಕಷ್ಟೊಂದು ಶಾಕ್ ಆದೆ? ಒಳಗಡೆಗ್ ಬಾ. ಕೂತ್ಕೋ. ಅವ್ರು ಬಂದ್ರು ಅನ್ಕೊಂಡೆ. ಮದ್ವೆ ಆಗಿ 2 ದಿನಾನೂ ಆಗಿಲ್ಲ, ಆಗ್ಲೇ ರಾಮ ಸೀತೆ ಮಧ್ಯ ಇರೋಷ್ಟು ಪ್ರೀತಿ ಬಂದ್ಬಿಟ್ಟಿದೆ. ಶ್ರೀಕರ್ ಅವರು ಮತ್ತೆ ಫೋನ್ ಮಾಡ್ಲಿಲ್ವಾ? ಅವ್ರ ಫೋನ್ಗೋಸ್ಕರನೇ ಕಾಯ್ತಾ ಇದ್ದೀನಿ. ಅಲ್ಲಿ ಮನೇಲಿ ಪರಿಸ್ಥಿತಿ ಹೇಗಿದೆಯೋ ಏನೋ. ಲವ್ ಮ್ಯಾರೇಜ್ ಅಂದ್ರೆ ದೊಡ್ಡ ಫ್ಯಾಮಿಲಿಲಿ ಅಷ್ಟು ಬೇಗ ಒಪ್ಕೊಳ್ಳಲ್ಲ ಅಲ್ವಾ? ದೇವ್ರ ದಯೆಯಿಂದ ಎಲ್ಲ ಒಳ್ಳೇದೇ ಆಗತ್ತೆ ಅನ್ಕೊಳ್ಳೋಣ. ಗೀತಾ, ಒಂದ್ಸಲ ಅಕ್ಕನ ಹತ್ರ ಮಾತಾಡ್ಬೇಕು. ನಿಮ್ ಭಾವ ಪಕ್ಕದಲ್ಲೇ ಇದ್ರೆ ಲಾಸ್ಟ್ ಟೈಮ್ ಮಿಮಿಕ್ರಿ ಮಾಡ್ದ ಹಾಗೆ ಈಗ್ಲೂ ಮಾಡ್ಬೇಕಾಗತ್ತೆ. ಮಾಡ್ಬೇಕಾ? ಅದು ಆಮೇಲಿನ ವಿಷಯ. ಮೊದ್ಲು ಕಾಲ್ ಮಾಡು. ರಿಂಗ್ ಆಗ್ತಿದೆ ಕಣೆ. ಅಮ್ಮ, ನಿಮ್ ಫೋನ್ ರಿಂಗ್ ಆಗ್ತಿದೆ. ಗೀತಾ, ಅವನಿ ಏನಾದ್ರೂ ಫೋನ್ ಮಾಡಿದ್ಲಾ? ಅಕ್ಕ, ನಾನು ಅವನಿ, ನಿನ್ ಫೋನ್ಗೋಸ್ಕರನೇ ಪ್ರತಿ ಕ್ಷಣ ಕಾಯ್ತಾ ಇದ್ದೆ. ಎಲ್ಲಿದ್ಯಾ? ಚೆನ್ನೈಯಲ್ಲಿ ಶ್ರೀಕರ್ ಜೊತೆಗೆನಾ? ಬೆಂಗಳೂರಿಗೆ ಬಂದೆ ಅಕ್ಕ. ಹೌದಾ? ಇಲ್ಲಿಗೆ ಯಾಕೆ ಬಂದೆ? ಆ ಕಡೆ ಸುರೇಂದ್ರ, ಈ ಕಡೆ ನಿಮ್ ಭಾವ ಏನಾದ್ರೂ ನೋಡಿದ್ರು ಅಂದ್ರೆ ಎಷ್ಟು ಅಪಾಯ ಆಗತ್ತೆ ಅಂತ ನಿಂಗೆ ಗೊತ್ತಲ್ವಾ? ಆ ಸುರೇಂದ್ರ ಆಗ್ಲಿ ಭಾವ ಆಗ್ಲಿ ಮತ್ತೊಬ್ರು ಹೆಂಡತಿ ತಂಟೆಗೆ ಬರೋ ಅಷ್ಟು ಸಾಹಸ ಮಾಡೋದಕ್ಕಾಗಲ್ಲ. ಏನಂದೆ? ಹೌದಕ್ಕ, ಈಗ ನಾನು ಶ್ರೀಕರ್ ಅವ್ರ ಹೆಂಡತಿ. ನಿಜವಾಗ್ಲೂನಾ? ಹೌದಕ್ಕ. ಯಾವಾಗಾಯ್ತು? ನಿನ್ನೆ
ಚೆನ್ನೈಯಲ್ಲಿ. ಇವತ್ತು ದೇವಸ್ಥಾನದಲ್ಲಿ ನಾನು ನಿಮ್ಮಿಬ್ರಿಗೂ ಮದ್ವೆ ಆದ್ರೆ ಚೆನ್ನಾಗಿರತ್ತಂತ ಕೇಳ್ಕೊಂಡೆ ಅವನಿ. ನಿನ್ ಕೋರಿಕೆ ಪಾಲಿಸಿ ದೇವ್ರಂತ ಶ್ರೀಕರ್ ಅವರು ಗಂಡನಾಗ್ ಬಂದಿದ್ದಾರೆ ಅಕ್ಕ. ಅವನಿ, ಈಗ ನನಗೆ ತುಂಬಾ ಧೈರ್ಯ ಬರ್ತಿದೆ. ಶ್ರೀಕರ್ ಇರ್ಬೇಕಾದ್ರೆ ನಿನ್ನನ್ನ ಯಾರು ಏನು ಮಾಡಕ್ಕಾಗಲ್ಲ. ಹೌದು, ಮದ್ವೆ ಚೆನ್ನೈಯಲ್ಲಿ ಹೇಗಾಯ್ತು? ಈಗ ನಿನ್ ಅತ್ತೆ ಮನೆಯಲ್ಲೇ ಇದೆಯಾ? ಬೇರೆ ಜಾಗದಲ್ಲಿದ್ದೀನಿ. ಅವ್ರು ಬಂದ್ ಕರ್ಕೊಂಡು ಹೋಗ್ತಾರೆ. ಸಿಕ್ತಾಗ ಎಲ್ಲ ವಿಷಯನೂ ಹೇಳ್ತೀನಿ ಬಿಡಕ್ಕ. ನನ್ ಬಗ್ಗೆ ನೀನೇನ್ ಟೆನ್ಷನ್ ಮಾಡ್ಕೋಬೇಡ, ಸರಿನಾ? ಯಾವ ದಡಾನ್ ಸೇರ್ತೀನೋ, ಯಾವ ಸಮುದ್ರದಲ್ಲಿ ಮುಳುಗ್ತೀನೋ ಅನ್ಕೊಂಡಿದ್ ನನ್ನ ಜೀವನದಲ್ಲಿ ಒಂದ್ ದಾರಿ ಸಿಕ್ಕಿದೆ. ನನ್ ಬಗ್ಗೆ ಬಿಡು. ನೀವ್ ಹೇಗಿದ್ದೀರಾ? ಮನೆ ಹೇಗ್ ನಡೀತಿದೆ? ಭಾವಂಗ್ ಸಂಪಾದನೆ ಇಲ್ಲ. ನಿನ್ ಕೈಗೆ 10 ರೂಪಾಯಿ ಇಡೋ ಜವಾಬ್ದಾರಿನೂ ಇಲ್ಲ. ಹೇಗ್ ಜೀವನ ಮಾಡ್ತಿದ್ದೀರಾ? ನಾವು ಚೆನ್ನಾಗೇ ಇದ್ದೀವಿ ಅವನಿ. ನಾವೇನ್ ಚೆನ್ನಾಗಿದ್ದವ್ರಲ್ವಲ್ಲ ಚೆನ್ನಾಗಿರೋದಕ್ಕೆ. ಹೇಗ್ ಮೇಂಟೈನ್ ಮಾಡ್ತಿದ್ಯಾ ಅಕ್ಕ? ನಮ್ ಬಗ್ಗೆ ಬಿಟ್ಬಿಡು. ಎಲ್ಲಾದ್ರೂ ಕೆಲ್ಸ ಮಾಡ್ತಿದ್ಯಾ? ಹೇಳಕ್ಕ. ಹೌದು. ಏನ್ ಕೆಲ್ಸ? ಅದು ಸ್ಕೂಲ್ ಮಕ್ಕಳಿಗೆ ಕೇರ್ ಟೇಕರ್ ಆಗಿ ಕೆಲಸ ಮಾಡ್ತಿದ್ದೀನಿ. ನಾನು ಇಲ್ದೇ ಇರೋದಕ್ಕೆ ಅಲ್ವಾ ನಿಂಗೆ ಈ ತರ ಪರಿಸ್ಥಿತಿ ಬಂದಿರೋದು? ಇದ್ರಲ್ಲಿ ತಪ್ಪೇನಿದೆ ಅವನಿ? ಸೌಮ್ಯ ಇದ್ದಾಳ? ಇದ್ದಾಳೆ. ಚಿಕ್ಕಮ್ಮ ಮದ್ವೆ ಮಾಡ್ಕೊಂಡಿದ್ದಾಳಂತೆ. ಹೌದಾ? ಚಿಕ್ಕಪ್ಪ ಯಾರು? ಅದೆಲ್ಲ ಆಮೇಲೆ ಹೇಳ್ತೀನಿ. ನಾನು ಸ್ಕೂಲಲ್ಲಿ ಕೇರ್ ಟೇಕರ್ ಆಗಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದ್ದೀನಿ. ನೀನ್ ಕೂಡ ಹಾಗೇನೆ ಹೇಳು, ಇಲ್ಲ ಅಂದ್ರೆ ಬೇಜಾರ್ ಮಾಡ್ಕೋತಾಳೆ. ಸರಿ, ಇಲ್ಲಿ ಕೊಡು. ಹಲೋ ಚಿಕ್ಕಮ್ಮ. ಹೇಗಿದೀಯಾ ಸೌಮ್ಯ? ಚೆನ್ನಾಗಿದ್ದೀನಿ ಚಿಕ್ಕಮ್ಮ. ಚಿಕ್ಕಪ್ಪನ ಯಾವಾಗ ತೋರಿಸ್ತೀಯಾ? ಟೈಮ್ ಬಂದಾಗ ಮನೆಗೆ ಬರ್ತೀವಮ್ಮ. ಅದ್ ಸರಿ, ಅಮ್ಮ ಎಲ್ಲಿ ಕೆಲಸ ಮಾಡ್ತಿರೋದು? ಸ್ಕೂಲಲ್ಲಿ ಚಿಕ್ಕಮ್ಮ. ನಿಜಾನಾ? ನಿಜಾನೇ ಚಿಕ್ಕಮ್ಮ. ಬಂಗಾರ, ಮನೆ ಕೆಲಸ ಚೆನ್ನಾಗಿ ಅಭ್ಯಾಸ ಆಗೋಗಿದ್ಯಾ? ಸುರೇಂದ್ರ ಕೊಟ್ಟು 2 ಲಕ್ಷನ ಸಾಲದವರಿಗೆ ಎಡಗೈಯಲ್ಲೇ ದಾನ ಮಾಡಿದ್ಯಲ್ಲ, ಅನುಭವಿಸು. ಚೆನ್ನಾಗಿ ತೊಳಿತಿದ್ಯಾ ಬಂಗಾರ. ಏನಪ್ಪ ಡ್ಯೂಟಿಗೆ ಹೋಗಿಲ್ವಾ? ಆ ಕೆಲ್ಸನ ಬಿಟ್ಬಿಟ್ಟೆ ಅಮ್ಮವ್ರೆ, ಹೊಸ ಕೆಲ್ಸನ ಹುಡುಕ್ತಾ ಇದ್ದೀನಿ. ಸುಜಾತ, ದುಡ್ಡು ಬೇಕು ಅಂತ ಕೇಳಿದ್ಯಲ್ವಾ, ತಗೋ ಇದನ್ನ. ನನ್ನ ಔಷಧಿಗೋಸ್ಕರನೇ ಕೇಳಿದಿದ್ದು. ಹೌದಾ? ಆ ದುಡ್ಡು ಕೊಡು. ಮೊದ್ಲೇ ಎಣ್ಣೆ ರೇಟ್ ಬೇರೆ ಜಾಸ್ತಿ ಆಗಿದೆ, ನಿನಗೆ ಕೊಟ್ರೆ ಹೇಗೆ? ಬೆರಳು ಕಟ್ಟಾಯ್ತಾ? ಅರಿಶಿನ ಹಚ್ಕೋ, ಬೇಗ ಕಡಿಮೆ ಆಗೋಗುತ್ತೆ.